ನಡೀತಿದೆ, ಅವಾಗೂ ನಾವು ಇರೋದಿಲ್ಲ. ಈಗ ಇದ್ದೇ ಇದೆ, ನಮ್ಮ ಸಮಯದಲ್ಲಿ ಆ ಕುಂಭಮೇಳ ನಡೀತಾ ಇದೆ. 12ರಿಂದ ಮುಗಿಸಿದ್ರೆ 144 ಗಣಿತದಲ್ಲಿ ಇದನ್ನು ಪೂರ್ಣವರ್ಗ ಸಂಖ್ಯೆ ಅಂತ ಹೇಳ್ತೀವಿ ನಾವು. ಇದನ್ನು 144 ವರ್ಷಗಳಿಗೆ ಒಮ್ಮೆ ಪೂರ್ಣ ಕುಂಭಮೇಳ ನಡೀತದೆ. ಅಲ್ಲಿ ನೀವು ನೋಡ್ರಿ, ಸಾಧು ಸಂತರು ಅವ್ರು ಮಾಡ್ತಕ್ಕಂಥ ಒಂದು ತಪಸ್ಸಿನ ಭಾಗ, ಪೂಜಾ ಕೈಂಕರ್ಯಗಳು, ಭಾರತೀಯ ಸಂಸ್ಕೃತಿ ಹಿರಿಮೆಗಳ ಬಗ್ಗೆ ನಡೀತಕ್ಕಂಥ ವಿದ್ವದ್ಗೋಷ್ಠಿಗಳು, ಭಾರತವನ್ನು ಪರಿಚಯಿಸ್ತಕ್ಕಂಥ ರೀತಿ, ಅದಕ್ಕೆ ಭಾರತ ಅಷ್ಟು ಪುಣ್ಯಭೂಮಿಯಾಗಿದೆ. ಈ ದೇಶದಲ್ಲಿ ಇರ್ತಕ್ಕಂಥ ಮಹಾನ್ ಪುರುಷರು ಜಗತ್ತಿನ ಯಾವ ಭಾಗದಲ್ಲಿ ಸಿಗುತ್ತಿಲ್ಲ. ಬೇರೆ ದೇಶಗಳಿಗೆ ಹೋದರೆ ಆಯಾ ಧರ್ಮಕ್ಕೆ ಸಂಬಂಧಪಟ್ಟಂತೆ ಒಬ್ಬರು ಇಬ್ಬರು ನಮಗೆ ಮಹಾಪುರುಷರು ಸಿಗ್ಬೋದು. ಆದರೆ ಭಾರತ ದೇಶದಲ್ಲಿ ಸಿಗ್ತಕ್ಕಂಥ ಮಹಾಪುರುಷರ ಸಂಖ್ಯೆ ಅಗಣಿತವಾಗಿದೆ. ಬಸವಣ್ಣನಂಥ ಮಹಾಮೇಧಾವಿ ವ್ಯಕ್ತಿಗಳು, ಅಳಬೇಡ ಕೊಲಬೇಡ, ವಿಷಯ ನುಡಿಗಳು ಬೇಡ, ಮುನಿಯ ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ಇದೇ ಅಂತರಂಗಸುದ್ದಿ, ಇದೇ ಬಹಿರಂಗಸುದ್ದಿ, ಇದೇ ನಮ್ಮ ಕೂಡಲ ಸಂಗಮ ದೇವರನ್ನು ಸೂಕ್ತದೆ. ಇದು ಒಂದು ವಾಕ್ಯ ಸಾಕು, ಜಗತ್ತಿನ ಎಲ್ಲ ವಿಶ್ವವಿದ್ಯಾಲಯಗಳು ಡಾಕ್ಟರೇಟ್ ಕೊಟ್ಟರು ಕಡಿಮೆ ಆಗ್ತದೆ. ಅಂಥ ಒಂದು ವಚನವನ್ನು ಸಾರವನ್ನು ಜಗತ್ತಿಗೆ ತೋರಿಸಿಕೊಟ್ಟಿರ್ತಕ್ಕಂಥ ಒಬ್ಬ ಶರಣ, ಅಂತ ಒಬ್ಬರಲ್ಲ, ಕೆಟ್ಟ ಜನ. ಬಸವಣ್ಣನವರು, ಅಲ್ಲಮಪ್ರಭು, ದಾಸರಾಗಿರ್ತಕ್ಕಂಥ ಪುರಂದರದಾಸರು, ಕನಕದಾಸರು, ಸೂರದಾಸರು, ಕಬೀರದಾಸರು, ಸೂಫಿ ಸಂತರು, ಅವರೆಲ್ಲ ಬೋಧನೆಗಳು ನಮ್ಮ ಬದುಕನ್ನು ಎಷ್ಟು ಶ್ರೀಮಂತಗೊಳಿಸಿವೆ, ಭಾರತವನ್ನು ಆಧ್ಯಾತ್ಮಿಕ ರೂಪದ ಉತ್ತಮ ಶಿಖರಕ್ಕೆ ಒಯ್ದಿಟ್ಟಿವೆ. ಅದಕ್ಕೆ ನಮ್ಮ ದೇಶದಲ್ಲಿರ್ತಕ್ಕಂಥ ಎಲ್ಲ ಪುಣ್ಯ ಪುರುಷರು, ಪುರಾಣ ಪುಣ್ಯಕಲೆಗಳು, ಉಪನಿಷತ್ತುಗಳಲ್ಲಿ ಒಂದು ಮಾತು ಬರ್ತದೆ. ಮೂಲ 18 ಪುರಾಣಗಳಲ್ಲಿ, ವ್ಯಾಸರು ಬರೆದಿರ್ತಕ್ಕಂಥ 18 ಪುರಾಣಗಳಲ್ಲಿ ವಿಷ್ಣು ಪುರಾಣ, ಭೂಪುರಾಣ, ವರಾಹ ಪುರಾಣ, ಪದ್ಮಪುರಾಣ, ಶಿವಪುರಾಣ, ನಾರದ ಪುರಾಣ, ಈ ಎಲ್ಲ ಪುರಾಣ ಪುಣ್ಯಕಥೆಗಳಲ್ಲಿ ಭಾರತದ ಬಗ್ಗೆ ಹೇಳ್ತಾ ಇದ್ದಾರೆ. ಯಾಕೆ ಭಾರತ ಪವಿತ್ರವಾಗಿದೆ? ಅದರಲ್ಲಿ ಒಂದು ಮಾತು ಬರ್ತದೆ, ಹಿಮಾಲಯ ಸಮಾನಾಭ್ಯಾಂ ಯಾವ ಹಿಂದೂ ಸರೋವರ ತತ್ ದೇವನಿರ್ಮಿತ ಭೂಭಾಗ ಭಾರತ ಪ್ರತ್ಯಕ್ಷತೆ ಎಂಬತಕ್ಕಂಥ ಒಂದು ಮಾತು ಬರ್ತದೆ. ಇದು ವಿಷ್ಣು ಪುರಾಣದಲ್ಲಿ ಒಂದು ಮಾತು. ಪದ್ಮಪುರಾಣದಲ್ಲಿ ದಕ್ಷಿಣಶ್ಚ ಸಮುದ್ರಶ್ಚ ಉತ್ತರಶ್ಚ ಹಿಮಚ್ಛಾದ್ರ ದೇಶ ತತ್ ದೇವನಿರ್ಮಿತ ರಾಷ್ಟ್ರ ದೇವನಿರ್ಮಿತ ರಾಷ್ಟ್ರ ಭಾರತ ಪ್ರತ್ಯಕ್ಷತೆ ಅಂತೇಳಿ ಪದ್ಮಪುರಾಣದಲ್ಲಿ ಬರ್ತದೆ. ಯಾವ ಹಿಂದೂ ಸರೋವರ, ಹಿಮಾಲಯದಿಂದ ಹಿಡಿದು ಹಿಂದೂ ಸರೋವರ. ಇವತ್ತು ನಮ್ಮ ಮಕ್ಕಳಿಗೆ ಹೇಳ್ತಾ ಇರ್ತಕ್ಕಂಥ ಪಾಠದಲ್ಲಿ ಭಾರತದ ಪಶ್ಚಿಮಕ್ಕೆ ಅರಬ್ಬಿ ಸಮುದ್ರವಿದೆ, ಭಾರತದ ಬಲಗಡೆ ಬಂಗಾಳಕೊಲ್ಲಿ ಇದೆ ಅಂತ ಹೇಳ್ತಾರೆ. ನಿಜವಾಗ್ಲೂ ಅವರ ಹೆಸರು ಅರಬ್ಬಿ ಸಮುದ್ರ, ಬಂಗಾಳಕೊಲ್ಲಿ ಅಲ್ಲ. ಸಿಂಧೂ ನದಿ ಬಂದು ಆ ಸಾಗರವನ್ನು ಸೇರೋದ್ರಿಂದ ಅರಬ್ಬಿ ಸಮುದ್ರಕ್ಕೆ ಸಿಂಧೂ ಸಾಗರ ಅಂತ ಹೇಳಬೇಕಾಗುತ್ತೆ. ಇಲ್ಲಿ ಗಂಗಾ ನದಿ ಬಂದು ಬಂಗಾಳಕೊಲ್ಲಿಯಲ್ಲಿ ಸೇರೋದಕ್ಕಾಗಿ ಗಂಗಾ ಸಾಗರ ಅಂತ ಹೇಳ್ತಾರೆ. ಗಂಗಾ ಸಾಗರ, ಹಿಂದೂ ಸಾಗರ. ಅದಕ್ಕೆ ಹಿಮಾಲಯದಿಂದ ಹಿಡಿದು ಹಿಂದೂ ಸಾಗರದವರೆಗೆ ಇರ್ತಕ್ಕಂಥ ಭೂಭಾಗ ಅದು ದೇವರೇ ನಿರ್ಮಾಣ ಮಾಡಿರ್ತಕ್ಕಂಥ ಭಾಗ ಇದೆ ಅಂತ ಹೇಳಿ ಏನು ವಿಷ್ಣು ಪುರಾಣ, ಪದ್ಮಪುರಾಣದಲ್ಲಿ ನಾವು ಕೇಳ್ತೀವಲ್ಲ, ಅದು ದೇವರೇ ನಿರ್ಮಾಣ ಮಾಡಿರ್ತಕ್ಕಂಥ ಭೂಭಾಗ. ಅಂತಲೇ ಈ ಪರಮಾತ್ಮನ 10 ಅವತಾರಗಳು ಭಾರತ ದೇಶದಲ್ಲೇ ಆದವು. ಯಾಕೆ? ಕೃಷ್ಣ, ರಾಮ, ಪರಶುರಾಮ ಇವರೆಲ್ಲರೂ, ಪರಮಾತ್ಮ, ಶಿವ ಇವರೆಲ್ಲ ಹುಟ್ಟಲಿಕ್ಕೆ ಅಮೆರಿಕ, ಇಂಗ್ಲೆಂಡ್, ಜಪಾನ್, ಜರ್ಮನಿ ಇವೆಲ್ಲ ಶ್ರೀಮಂತ ರಾಷ್ಟ್ರಗಳಲ್ಲಿ ಯಾಕೆ ಹುಟ್ಟಿಲ್ಲ? ಹುಟ್ಟಿಲ್ಲ ಭಾರತದಲ್ಲೇ ಯಾಕೆ ಜನ್ಮ ತಾಳಿಬಿಟ್ಟಿಲ್ಲ ಅಂತಂದರೆ ಇದು ಕರ್ಮಭೂಮಿ, ಇದು ಪುಣ್ಯಭೂಮಿ ಅಂತಲೇ ಹೇಳಿ ಭಾರತದಲ್ಲಿ ಅಂತ ಮನೆಯವರೆಲ್ಲ ಜನ್ಮ ತಾಳಿರ್ತಾರೆ. ದೇವಲೋಕದಲ್ಲಿ ಹರಿಬೇಕಾದ ನದಿಗಳು ಭಾರತ ದೇಶದ ಬಂದಿದೆ. ಹೀಗೆ ಒಬ್ಬ ಸಂತರು ವಾದಿರಾಜರು ಅಂತ ಹೇಳಿ ಸೋಂದೆಯ ಮಠದಲ್ಲಿ ಬರ್ತಾರೆ. ಅವರು ಭಾರತದ ನದಿಗಳ ಬಗ್ಗೆ ಬರೀತಾರೋ, ಗಂಗಾ, ಸಿಂಧು, ಸರಸ್ವತಿ, ಯಮುನಾ, ಗೋದಾವರಿ, ನರ್ಮದ, ಕೃಷ್ಣ, ಭೀಮವತಿ, ಸರಯೂ, ಶ್ರೀಗಂಡಕಿ, ಗೋಮತಿ, ಕಾವೇರಿ, ಕಪಿಲಾ, ವರಾಹ, ತನಯ, ನೇತ್ರಾವತಿ ಇತ್ಯಾದಿಯು ನದ್ಯಶ್ರೀ ಹರಿಪಾದ ಪಂಕಜ ಭಗವಾನ್ ಕುರುವಂತೋ ಮಂಗಲಂ. ಜನ ಬೆಳಗ್ಗೆ ನಮ್ಮ ಮನೆಯಲ್ಲಿ ನಮ್ಮ ಹಿರಿಯರು ಹೇಳ್ತಾರೆ, ಈ ದೇಶ, ಈ ಸಂಸ್ಕೃತಿ, ಈ ಜೀವ ಸಮುದ್ರ ಬದುಕಿಗೆ ನದಿಗಳಿಗೆ ಪ್ರಾಮುಖ್ಯತೆ ಹೊಂದಿದೆ. ಈ ಒಂದು ಶ್ಲೋಕದಲ್ಲಿ ಭಾರತದ ಮುಕ್ಕಾಲು ಭಾಗ ನದಿಗಳ ಹೆಸರುಗಳು ಈ ಒಂದು ಶ್ಲೋಕದಲ್ಲಿರುತ್ತದೆ. ಅನೇಕ ಪರ್ವತಗಳು ನಮ್ಮ ಜೀವನಕ್ಕೆ ಆಶ್ರಯವಾಗಿವೆ. ಆ ಪರ್ವತಗಳನ್ನು ಸ್ಮರಣೆ ಮಾಡಬೇಕು, ನದಿಗಳನ್ನು ಸ್ಮರಣೆ ಮಾಡಬೇಕು, ಗೋವುಗಳನ್ನು ಸ್ಮರಣೆ ಮಾಡಬೇಕು. ಗಾವೋ ವಿಶ್ವಸ್ಯ ಮಾತರ ಅಂತ ಹೇಳ್ತಾರೆ. ಇವತ್ತು ವಿವೇಕಾನಂದ ಹುಟ್ಟಿರ್ತಕ್ಕಂಥ ಈ ನಾಡಿನಲ್ಲಿ ಅವಿವೇಕರು ಹುಟ್ಟಿ ಅನೇಕ ಆನಂದ, ವಿಚಿತ್ರವಾದ ಆನಂದ ಇರ್ತಕ್ಕಂಥ ಜನರಿಗೂ ಏನು ಕಡಿಮೆ ಇಲ್ಲ. ಮೊನ್ನೆ ದಿವಸ ಬೆಂಗಳೂರಿನಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿ, ಕೆಲವು ಜನ ಸೇರಿಕೊಂಡು ಗೋವುಗಳ ಸ್ತನಗಳನ್ನು ಕಟ್ ಮಾಡಿ ಆನಂದ ಪಡ್ತಕ್ಕಂಥ ವಿಕೃತ ಮನೋಭಾವಗಳು ಇಲ್ಲ. ಅವ್ರ ಮೇಲೆ ಸೂಕ್ತ ಕ್ರಮಗಳಾಗಬೇಕು ಅಂತ ಪ್ರತಿಭಟನೆ ಮಾಡ್ತೀವಿ. ನಮಗೆ ಜನ್ಮ ಕೊಟ್ಟ ತಾಯಿ ನಮಗೆ ಕೆಲವೇ ವರ್ಷಗಳಷ್ಟು ಸ್ತನ್ಯಪಾನ ಮಾಡಿಸಿದರೆ ಗೋವು ನಮಗೆ ನಿರಂತರವಾಗಿ ಹಾಲು ಕೊಡ್ತದೆ. ಅದಕ್ಕೆ ಗೋವನ್ನು ಗಾವೋ ವಿಶ್ವಸ್ಯ ಮಾತರ ಅಂತ ಹೇಳಿ ಜಗತ್ತಿನ ತಾಯಿಗೆ ಗೋವನ್ನು ನಾವು ಹೇಳುವಾಗ, ಯಾಕೆ ನಾವು ಮನೆ ಪ್ರವೇಶ ಮಾಡೋದ್ರಿಂದ ಮೊದಲೇ ಒಂದು ಗೋ ಪ್ರವೇಶವನ್ನು ಮೊದಲೇ ಮಾಡ್ತೇವೆ. ಗೋವುಗಳಲ್ಲಿ 33 ಕೋಟಿ ದೇವತೆಗಳ ಸನ್ನಿಧಾನ ಇರ್ತದೆ ಅಂತ ಹೇಳಿ ದೇವಸ್ವರೂಪ 33 ಕೋಟಿ ದೇವತೆಗಳು ನಮ್ಮ ಮನೆ ಪ್ರವೇಶ ಮಾಡಲಿ, ಆಮೇಲೆ ನಾವು ಪ್ರವೇಶ ಮಾಡೋಣ ಅಂತೇಳಿ ಗೋವನ್ನು ಮೊದಲಿಗೆ ಪ್ರವೇಶ ಮಾಡಿ. ಅಷ್ಟು ಪವಿತ್ರವಾಗಿರ್ತಕ್ಕಂಥ ಗೋವಿನ ಮೇಲೆ ಈ ರೀತಿಯಾದ ದುರಾಕ್ರಮಣ ನಡೀತದೆ ಅಂತಂದ್ರೆ ಇದನ್ನು ಖಂಡಿಸುವಷ್ಟು ಕೂಡ ಶಕ್ತಿ
ಅಂಥವರ ವಿರುದ್ಧ ಕ್ರಮಗಳಾಗಿ ಈ ಭಾರತ ದೇಶದ ಭೂಮಿ ಪವಿತ್ರವಾಗಿದೆ. ಗಂಗೆ, ತುಂಗೆ, ಯಮುನೆ ಇವರೆಲ್ಲರೂ ಭೂಲೋಕದ ನದಿಗಳೇ ಅಲ್ಲ, ಇವರು ದೇವಲೋಕದಲ್ಲಿ ಇರಬೇಕಾದ ನದಿಗಳನ್ನ ಅನೇಕ ಮಹಾಪುರುಷರು ತಮ್ಮ ತಪಶಕ್ತಿಯಿಂದ ಭೂಮಿಗೆ ನೀಡಿದ್ದಾರೆ. ಒಂದ್ ಕಡೆ ಅಮೆರಿಕದ ಕೆಲವು ಸೈಂಟಿಸ್ಟ್ಗಳು ಹೇಳಿದರು, ಮೋಸ್ಟ್ ಪೊಲ್ಯೂಟೆಡ್ ರಿವರ್ ಇನ್ ದ ವರ್ಲ್ಡ್ ಇಸ್ ಗಂಗಾ ಅಂತ ಹೇಳಿದರು. ಆದ್ರೆ ಮತ್ತೆ ಹೇಳ್ತಾರೆ, ಅಂತ ಅಪವಿತ್ರವಾಗಿರ್ತಕ್ಕಂತಹ ನೀರನ್ನು ಕುಡಿದು ಭಾರತೀಯರು ಇನ್ನೂ ಇದ್ದಾರೆ ಅಂತಂದ್ರೆ ಅದು ಭಾರತದ ಅಸ್ತಿತ್ವತೆ ಹೇಗೆ ಗೊತ್ತಿಲ್ಲ ಅಂತ ಹೇಳಿ. ಅಷ್ಟು ಅಪವಿತ್ರವಾದ ನದಿಯ ನೀರು ಕೂಡ ಕುಡಿದವರು ಬದುಕಿದ್ದಾರೆ ಅಂತಂದ್ರೆ ಅದೇನೋ ವಿಚಿತ್ರ ಅಂತ ಹೇಳ್ತಾರೆ. ಅಂತಹ ನದಿಗಳಲ್ಲಿ ತಮ್ಮಷ್ಟಕ್ಕೆ ತಾವೇ ಶುದ್ಧಿ ಮಾಡ್ತಕ್ಕಂಥ ಒಂದು ಗುಣ ದೇವರೇ ಹಾಕಿರ್ತಾರೆ. ಒಂದೊಂದು ನದಿಗಳಲ್ಲಿಯೂ ಪರಮಾತ್ಮ ಒಂದೊಂದು ಅಂಶರೂಪಿ ಆಗಿರ್ತಾರೆ. ವರಾಹಂ ತುಂಗಭದ್ರಾಯ ಅಂತ ಹೇಳ್ತಾರೆ.